ಸರ್, ಯಾಕೆಂದರೆ ಈ ಬೆಂಗಳೂರಿನ ಬಗ್ಗೆ ಸಾಕಷ್ಟು ಕನ್ಸರ್ನ್ ಇರೋದು ಒಂದು ವಿಚಾರ. ಈಗ ಪಕ್ಕದ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಅವರು ಕೂಡ ನಮ್ಮ ಜೊತೆಗೆ ಕಾಂಪಿಟೇಟ್ ಮಾಡ್ತಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದಕ್ಕೆ 2 ಅವರ್ ಬೇಕು ಸರ್. ಅದೇ ಲೇಪಾಕ್ಷಿ ಕೊಡೋದಕ್ಕೆ 18ರಿಂದ 20 ನಿಮಿಷ ಅಂತಿದ್ದಾರೆ. ಈಗ ನಾರಾ ಲೋಕೇಶ್ ನೇರವಾಗಿ ಟ್ವೀಟ್ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ, ನೀವು ಬೆಂಗಳೂರಿಗೆ ಯಾಕೆ ಹೋಗ್ತೀರಿ, ನಮಗೆ ಬನ್ನಿ ಅಂತ ಇನ್ವೆಸ್ಟರ್ ಕರೀತಾ ಇದ್ದಾರೆ. ಬೆಂಗಳೂರಿನ ಇಮ್ಯುನಿಟಿ ಕಡಿಮೆ ಆಗ್ಬಿಡಲ್ವಾ ಈ ಥರ ಮೂಲಭೂತ ಸೌಕರ್ಯ ಎಲ್ಲ ಅಂದರೆ ಪ್ರಶ್ನೆ ಇರುವಂಥದ್ದು. ಈಸ್ ಎನ್ ಯಂಗ್ ಮ್ಯಾನ್, ಹಂಗ್ರಿ ಮ್ಯಾನ್, ಯಂಗ್ ಮ್ಯಾನ್. ಪಾಪ ಅವ್ರಿಗೆ ಒಳ್ಳೇದಾಗಲಿ, ಹೊಸ್ದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಪಾಪ ಇಸ್ ಫಾದರ್ ಇಸ್ ಎ ಗ್ರೇಟ್ ಲೀಡರ್, ಸೀನಿಯರ್ ಲೀಡರ್. ಅದರಲ್ಲಿ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹೌ ಕ್ಯಾನ್ ಯು ಕಂಪೇರ್ ಬ್ಯಾಂಗ್ಳೂರ್ ವಿತ್ ದಟ್? ಏನು ಹುಟ್ಟವೆಲ್ಲ ಬಸವ ಆಗಾಯ್ತದ? ನೂರಾರು ಊರುಗಳು ಹುಡ್ತವೆ, ಎಲ್ಲ ಬಸವ ಅದಾವ? ಯು ಕಾಂಟ್ ಮ್ಯಾಚ್ ಬೆಂಗಳೂರು ಇನ್ ದಿಸ್ ಕಂಟ್ರಿ. ಯಾಕೆ ಪ್ರೈಮ್ ಮಿನಿಸ್ಟರ್ ಬಂದು ದಿಸ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಯಾಕೆ ಮೊನ್ನೆ ಮಾತಾಡಿದ್ರು? ಹೋಗಲ್ಲಿ ಮಾತಾಡಲಿ, ವಿಜಯವಾಡಗೆ ಹೋಗ್ಬಿಟ್ಟು ಇದು ಗ್ಲೋಬಲ್ ಸಿಟಿ ಬನ್ನಿ ಅಂತ ಪ್ರೈಮ್ ಮಿನಿಸ್ಟರ್ ಕರೀಲಿ. ಯಾರು ಬೇಡ ಅಂತ ಹೇಳ್ತಾರೆ? ಬೆಂಗಳೂರಲ್ಲಿರೋಂಥ ವೆದರ್, ಬೆಂಗಳೂರಿರೋಂಥ ಟ್ಯಾಲೆಂಟು, ಬೆಂಗಳೂರಿರೋಂಥ ಹೆಲ್ತ್ ಕೇರು, ಬೆಂಗಳೂರಿರೋಂಥ ಯಂಗ್ ಫೋರ್ಸು, ಬೆಂಗಳೂರಿರೋಂಥ ಎಜುಕೇಷನ್ನು, ಬೆಂಗಳೂರಲ್ಲಿರೋಂಥ ಕಲ್ಚರು ಯಾರಿಲ್ಲ. ಇಡೀ ಪ್ರಪಂಚದಲ್ಲಿ ಭಾರತವನ್ನು ನೋಡ್ಬೇಕಾದ್ರೆ ಬೆಂಗಳೂರು ಮುಖಾಂತರನೇ ನೋಡಬೇಕು. ಸೊ ಅದರಿಂದ ನಾನು ಯಾಕೆ ಈ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತಂದರೆ, ಬೆಂಗಳೂರು ಸೌತ್ ಡಿಸ್ಟಿಕ್ಕು, ನಾರ್ತ್ ಡಿಸ್ಟಿಕ್, ನಾವು ಮೂಲಭೂತ ಬೆಂಗಳೂರಿನವರು. ಅವ್ರು ಯಾರೋ ಒಬ್ಬ ಮಾತಾಡ್ತಿದ್ದ, ರಿಯಲ್ ಎಸ್ಟೇಟ್ಗೋಸ್ಕರ ಮಾಡ್ತಾರೆ. ನೀನು ಯಾಕೆ ಬಂದಪ್ಪ ಹಾಸನದಿಂದ ಇಲ್ಲಿ ಜಮೀನು ತೊಗೊಳಕ್ಕೆ? 10,000 ಕೋಟಿ ರೂಪಾಯಿನ ಆಸ್ತಿ ಇದೆಯಪ್ಪ ನಿಮ್ಮ ಕುಟುಂಬದ್ದು, ಪಟ್ಟಿಕೊಳ್ಳ ನಾನು. ನೀನು ಯಾಕೆ ಇಲ್ಲಿ ಜಮೀನು ತೊಗೊಂಡಿದ್ಯಾ 100 ಎಕರೆ? ಇಲ್ಲಿ ಯಾಕೆ ರಾಜಕಾರಣ ಮಾಡೋಕ್ಕೆ ಬಂದಿದ್ಯಾ? ಇರಬೇಕಾಯ್ತಲ್ಲಿ ಒಳ್ಳೆ ನರಸಪುರದಲ್ಲಿ, ಯಾರು ಬೇಡ ಅಂದರು? ನಿನಗೆ ಬಂದಂಗೆ ತಾನೇ ಬೇರೆಯವರು ಬರೋದು. ನಾವು ಹುಟ್ಟಿರೋರು ಇಲ್ಲಿ, ವಿ ಆರ್ ಬಾರ್ನ್ ಇನ್ ದಿಸ್. ಕೆಂಪೇಗೌಡ ಕಟ್ತಾ ಅದನ್ನು ವಿಸ್ತರಣೆ ಅಲ್ಲ, ಇರೋದನ್ನ ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇದರಲ್ಲಿ ಸವಾಲುಗಳು ಒಂದಿಷ್ಟು ಇದೆ ಸರ್. ಅಂದರೆ ನಿಮಗೆ ಚಾಲೆಂಜಸ್ಸು ಅಷ್ಟೇ ದೊಡ್ಡದಿದೆ. ಮೊನ್ನೆ ನೀವು ರಾಮನಗರಕ್ಕೆ ಹೋದ್ರಿ, ಬಿಡದಿಗೆ ಹೋದ್ರಿ, ರೈತರು ಕೂಡ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಬಂದರು, ನೀವು ಕೆಲವೊಂದಿಷ್ಟು ನೇರವಾಗಿ ನೋಡಿದ್ರಿ. ಅದ್ರ ಬಗ್ಗೆ ಕೂಡ ಕಾಮೆಂಟ್ಸ್ಗಳು ಬರ್ತಾ ಇದೆ. ನೀವು ಅದನ್ನು ಹೇಗೆ ಸಮರ್ಥನೆ ಮಾಡ್ಕೋತೀರಿ? ನೀವು ಹೇಳಿದ್ರಿ ಇವರೆಲ್ಲರೂ ಕೂಡ ನಮ್ಮೂರವ್ರದವರು ನಾವು ಸಮರ್ಥನೆ ಮಾಡ್ಕೋತೀವಿ ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ರಾಜಕೀಯವಾಗಿ ಪ್ರಶ್ನೆಗಳು ಉಡ್ತಾ ಇದೆ. ಈ ಥರ ಮಾತಾಡ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗಿ ಬಯಸೋರು ಹೀಗೆ ಮಾತಾಡೋದು ಸಾಧ್ಯನಾ ಅಂದರು. ನೋಡಪ್ಪ, ನಾ ಮಾತಾಡ್ದೆ ಹಿಂಗೆ. ದೇ ಕಾಂಟ್ ಚೇಂಜ್ ಮೀ, ದೇ ಆಲ್ಸೋ ನೋ ದಟ್ ಐ ವಿಲ್ ನಾಟ್ ಚೇಂಜ್. ಅವರು ಹಸಿರು ಟವಲ್ ಹಾಕ್ಕೊಂಡವರೆಲ್ಲ ರೈತರಲ್ಲ, ಅವರೆಲ್ಲ ಜನತಾದಳ ಕಾರ್ಯಕರ್ತರು. ಬಾಲಕೃಷ್ಣನ ಕಟ್ಟ ವೈರಿಗಳವರು. ಅವರು ಬಂದು ಕುಮಾರಸ್ವಾಮಿನೇ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ದು, ಶುರು ಮಾಡಿದ್ದು, ನೋಟಿಫೈ ಮಾಡಿದ್ದು ಕುಮಾರಸ್ವಾಮಿ ಜಮೀನು ಇದೆ, ಅವ್ರ ಧರ್ಮಪತ್ನಿ ಜಮೀನು ಇದೆ. ಯಾರು ಕೊಟ್ಟರೋ, ಏನು ಕೊಟ್ಟರೋ, ದುಡ್ಡು ಎಲ್ಲಿಂದ ಬಂತು ಅದೆಲ್ಲ ನನಗೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ರೈಬ್. ಅವ್ರು ನಿರಾಕರಿಸಿದ್ದಾರೆ. ನಮ್ದೇನಾದ್ರು ಜಮೀನಿದ್ರೆ ನಾವು ರೈತರಿಗೆ ಕೊಡೋಕ್ಕೆ ಸಿದ್ಧ ಅಂದಿದ್ದಾರೆ. ಕೊಟ್ಬಿಟ್ಟಿದ್ನಲ್ಲ ನಾನು ಲೆಟ್ರೆ, ನಮ್ಮ GBA ಚೇರ್ಮನ್ ಕೊಟ್ಬಿಟ್ಟಿದ್ದಾರಲ್ಲ, ಲೆಟ್ರೇ ಕೊಟ್ಟಿದ್ದಾರಲ್ಲ. ಅವರೇನು ನಮ್ದು ಪ್ರಾಜೆಕ್ಟ್ ತೊಗೊಬಿಡಿ ಅಂತ ಹೇಳಿಲ್ಲ, ನಮ್ಮ ಹತ್ರನೇ ಡೈರೆಕ್ಟಾಗಿ ವ್ಯವಹಾರ ಮಾಡಿ ಅಂತೇಳಿ ಅವ್ರು GPA ಬಿಟ್ಬಿಟ್ಟು. ದೇ ಹ್ಯಾವ್ ನಾಟ್ ಅಬ್ಜೆಕ್ಟೆಡ್, ದೇ ಹ್ಯಾವ್ ಪರ್ಚೇಸ್ಡ್ ದಿ ಲ್ಯಾಂಡ್ ಇನ್ ದಟ್. ಇಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಅವರು ಜನತಾದಳದ ಕಾರ್ಯಕರ್ತರು. ಅವ್ರದ್ದು ಪರ್ಸ್ನಲ್ ಕೆಲವೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇದ್ದಾರೆ, ಕೆಲವರು ಜಮೀನ್ದಾರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ನಮ್ಮಲ್ಲಿರೋ ಮೆಂಬರ್ಸ್ದು ಪಾಪ ಜಮೀನುಗಳು ಹೋಗಿದೆ. ಬಟ್ ನಾನು ಅವ್ರು ಕೊಟ್ಟಿರುವಂಥ ಕಾಂಪನ್ಸೇಷನ್ ಇದೆಯಲ್ಲ, ತೀರ್ಮಾನ ಮಾಡಿದ್ದು, ಯಾವತ್ತೂ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಕಾಂಪನ್ಸೇಷನ್ ತೀರ್ಮಾನ ಮಾಡಿಲ್ಲ. 50% ಆಫ್ ದಿ ಲ್ಯಾಂಡ್, 40% 45 ಅದೆಷ್ಟೋ ಕಮರ್ಷಿಯಲ್ ಏನೋ ಹೇಳಿದ್ದೀನಿ, ರೆಸಿಡೆನ್ಷಿಯಲ್ಗೆ ಏನೋ ಬೇರೆ ಹೇಳಿದ್ದೀನಿ. ದುಡ್ಡು ಕೂಡ 1.5 ಕೋಟಿಯಿಂದ 2.5 ಕೋಟಿ, ಮೇನ್ ರೋಡಲ್ಲಿದೆ 2.5 ಕೋಟಿ, ಒಳಗಡೆ ಇತ್ತು ಅಂದರೆ 1.5 ಕೋಟಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ. ಅವ್ರಿಗೂ ಕೂಡ ಬೆಂಗಳೂರು ಸಖತ್ತಾಗಿ ಬೆಳೀತದೆ, ಯು ಕಾಂಟ್ ಸ್ಟಾಪ್. ನಮ್ದು ಏನಪ್ಪ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಯ್ತು ಅಂದರೆ ಬೆಂಗಳೂರು ಪ್ರೆಷರ್ ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಹಿಂದೆ ಹಿಂಗೆ ಸ್ಯಾಟಲೈಟ್ ಟೌನು, ಒಂದು ಕಾಲದಲ್ಲಿ ಕೆಂಗೇರಿ, ಒಂದು ಕಾಡು ಯಲಹಂಕ, ಇವೆಲ್ಲ ಮಾಡ್ಕೊಂಡು ಬಂದರು, ಈ ಪ್ರೆಷರ್ ಕಡಿಮೆ ಆಗಲಿ ಅಂತೇಳಿ. ಈಗ ಅದೆಲ್ಲ ಸೇರ್ಕೊಬಿಟ್ಟಿದೆ. ಹಂಗೆ ನಾಳೆ ಆ ಏರಿಯಾ ಕೂಡ ಗ್ರೇಟರ್ ಬೆಂಗಳೂರು ಏರಿಯಾ ಬಿಡದಿನೂ ಬೆಂಗಳೂರು ಒಳಗಡೆ ಸೇರಿಕೊಳ್ತದೆ. ಏನೂ ಮಾಡೋಕ್ಕಾಗಲ್ಲ. ಈಗ ನೀವು ಕೋಲಾರ ರೋಡಲ್ಲಿ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಹೊಸಕೋಟೆ ಮುಟ್ಬಿಡ್ತಲ್ಲ ಈಗ. ಸರಿ.